ನಮಸ್ಕಾರ ವೀಕ್ಷಕರೇ, ನಿಗಮ ಟಿವಿಯ ಸಾರಿಗೆ ಹೋರಾಟ ಎಲ್ಲಿಗೆ ಬಂತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಒಂದು ಕಾನೂನು ಹೋರಾಟ ಶುರುವಾಗಿದೆ. ಆ ಹೋರಾಟ ಎಲ್ಲಿಗೆ ಬಂದು ನಿಂತಿದೆ, ಸಾರಿಗೆ ನೌಕರರ ಸಮಸ್ಯೆಗಳೇನು, ಇದರ ಜೊತೆಗೆ ಸಾರಿಗೆ ನೌಕರರಿಗೆ ಸಪೋರ್ಟ್ ಮಾಡಬೇಕಾಗಿರುವಂತಹ ಒಂದು ಸಿಸ್ಟಮ್ ಯಾವುದು, ಯಾಕೆ ಸಾರಿಗೆ ನೌಕರರು ಕಾನೂನಾತ್ಮಕ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಅನ್ನೋದರ ಎಲ್ಲದರ ಕುರಿತಾಗಿ ಒಂದಷ್ಟು ಕಾನೂನಾತ್ಮಕ ವಿಚಾರಗಳನ್ನ ಮಾತನಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ಅತಿಥಿಗಳಿದ್ದಾರೆ. ಅವರು ಶಿವರಾಜ್ HP ಅಂತ ಹೇಳಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ವಕೀಲರು. ಇವರು ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಸರ್. ಸರ್, ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಒಂದು ಕಾನೂನು ಹೋರಾಟ ಶುರುವಾಗಿದೆ. ಸೊ ಈ ಕಾನೂನು ಹೋರಾಟದಲ್ಲಿ ನಿಮ್ಮ ಪಾತ್ರ ಏನು, ಹಾಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮೇಡಮ್, ನನ್ನ ಹೆಸರು ಶಿವರಾಜ್ HP ಅಂತ ಹೇಳಿ. ನಾನು ಪ್ರಸ್ತುತವಾಗಿ ಬೆಂಗಳೂರಿನ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಕಡೆನೂ ನಾನು ವಕೀಲರ ವೃತ್ತಿಯನ್ನು ಪ್ರಾರಂಭ ಮಾಡ್ತಾ ಬಂದಿದ್ದೀನಿ. ಸೊ ಈ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತ ಒಂದು ಕಾನೂನು ಹೋರಾಟ ಅಂತ ಹೇಳಿದ್ರೆ, ಈ ಸಾರಿಗೆ ನೌಕರರಲ್ಲಿ ತುಂಬಾ ವಿದ್ಯಾವಂತರು ಕಮ್ಮಿ ಇದ್ದಾರೆ. ಅವರಲ್ಲಿ SSLC PUC, ಇತ್ತೀಚೆಗೆ ಕೆಲವೊಂದು ಪದವಿಯನ್ನು ಹೊಂದಿರತಕ್ಕಂತಹ ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು, ಅಥವಾ ತಾಂತ್ರಿಕಕ್ಕೆ ಸಂಬಂಧಪಟ್ಟವರು ಇರ್ಬೋದು. ಇವ್ರಿಗೆ ಪ್ರಮುಖವಾಗಿ ಕಾನೂನಿನ ಕೊರತೆ ತುಂಬಾ ಇದೆ. ಅರಿವಿನ ಕೊರತೆ. ಹೌದು, ಕಾನೂನಿನ ಅರಿವಿನ ಕೊರತೆ ಇದೆಯಲ್ಲ, ಇದು ಬಹಳಷ್ಟು ಕಮ್ಮಿ ಇದೆ. ಯಾಕೆಂದ್ರೆ ಅವ್ರಿಗೆ ಕಾನೂನು, ಕೋರ್ಟು ಮತ್ತೆ ಸಂಸ್ಥೆ ಬಗ್ಗೆ ಅರಿವು ಜಾಸ್ತಿ ಇರೋದಿಲ್ಲ. ಅವ್ರೇನೋ ಒಂದು ಅಪಾಯಿಂಟ್ ಆಗಬೇಕು, ಆಗ್ತಾರೆ. ಕೆಲಸ ಮಾಡಬೇಕು, ಸ್ಟೇರಿಂಗ್ ಹಿಡಿಬೇಕು, ಹಿಡಿತಾರೆ. ಅವ್ರ ಮೆಕ್ಯಾನಿಕ್ ಸ್ವಾನರ್ ಹಿಡಿಬೇಕು, ಹಿಡಿತಾರೆ, ಅಷ್ಟೇ. ಸೊ ಅದ್ರ ಮೇಲ್ಪಟ್ಟಂತವ್ರು ಯಾರು? ಅಧಿಕಾರಿ ವರ್ಗದವರು ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಇವ್ರು ಕೆಲಸ ಮಾಡ್ತಾರೆ. ಸೊ ಇವತ್ತು ಸದ್ಯದ ಪರಿಸ್ಥಿತಿನಲ್ಲಿ ಒಂದು ಅವ್ರಿಗೆ ಕಾನೂನು ಹೋರಾಟವನ್ನ ಮಾಡಬೇಕು ಅಂತ ಅಂದ್ರೆ, ನಾನು ಹಿಂದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆನಲ್ಲಿ ಒಬ್ಬ ನೌಕರನ ಕೆಲಸ ಮಾಡಿದ್ದೇನೆ. ಓಕೆ. ಸೊ ಈಗ ಏನಾಗಿದೆ, ಇವರ ಪರಿಸ್ಥಿತಿ ಪ್ರತಿಯೊಂದನ್ನು ಕೂಡ ನಾನು ಸಂಪೂರ್ಣವಾಗಿ ತಲೆಗೆ ತಗೊಂಡಿರ್ತಕ್ಕಂಥ. ಕೊನೆಗೆ ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿದಾಗ ಇವರಿಗೆ ಒಂದು ಕಾನೂನು ತಿಳುವಳಿಕೆ ಮತ್ತು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಇವರಿಗೆ ಒಂದು ಅರಿವನ್ನ ಮೂಡಿಸ್ಬೇಕು ಅಂತಕ್ಕಂಥದ್ದು ನನ್ನಲ್ಲಿ ಇತ್ತು. ಇದಾದ ನಂತರದಲ್ಲಿ ನಾನು 2022ರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಕುಟುಂಬ ಕ್ಷೇಮಾಭಿವೃದ್ಧಿ ಸಂಘ ಅಂತಕ್ಕಂಥದ್ದನ್ನ ಒಂದು ಸಂಘವನ್ನ ಕೂಡ ನಾನು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಬರ್ತಾರೆ ಜನ, 16,000 ಜನ. ನಾನು ಕುಂತಲ್ಲೇ ಒಂದು ಸದಸ್ಯತ್ವವನ್ನ ಪಡ್ಕೊಂತಾರೆ. ಅದರಲ್ಲಿ ಆ ಸದಸ್ಯತ್ವವನ್ನ ಪಡ್ಕೊಂಡಾಗ ಎಲ್ಲೋ ವಕೀಲರ ಕಡೆಯಿಂದ ಒಂದು ನಮ್ಗೆ ಒಳ್ಳೇದಾಗತ್ತೆ, ಸಹಾಯ ಆಗತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಳ್ತಾರೆ. ಅದರಲ್ಲಿ ಏನಾಗುತ್ತೆ, 23 ಲಕ್ಷ ರೂಪಾಯಿ ಹಣವನ್ನು ಕೂಡಿಟ್ಟಿರ್ತೀನಿ ಅದರಲ್ಲಿ ಅವರಿಗೆ. ಒಂದೇ ಒಂದು ರೂಪಾಯಿ ಕೂಡ ಅವ್ರದ್ದು ಹಣ ಪೋಲಾಗೋದಕ್ಕೆ ಬಿಟ್ಟಿರೋದಿಲ್ಲ. ಏನೇ ಮಾಡಿದ್ರು ನನ್ನ ಸ್ವಂತ ಹಣದಿಂದ ಅವರಿಗೆ ಖರ್ಚು ಮಾಡಿರ್ತೀನಿ. ಸೊ ಅದಾದ ನಂತರದಲ್ಲಿ ಏನ್ ಮಾಡ್ತಾರೆ, ಅವರು ಒಂದು ಸಂಘನ ಅವರು ಬೇರೆ ಕಡೆ ತಗೊಂಡು ಹೋಗ್ತಾರೆ. ನಾನು ಅದರಲ್ಲಿ ಕಾನೂನು ಸಲಹೆಗಾರನಾಗಿ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರ್ತೀನಿ. ಸರ್, ಈಗ ನಿಮ್ಮ ಒಂದು ಪಾತ್ರದ ಪರಿಚಯ ಮಾಡ್ಕೊಂಡು ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ, ಸೊ ನೀವು ಯಾವ ರೀತಿ ಇದಕ್ಕೆ ಎಂಟ್ರಿ ಆದ್ರಿ ಅಂತ ಹೇಳಿ, ಈಗ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಒಂದು ಹೋರಾಟ ಶುರುವಾಗಿದೆ, ಕಾನೂನಿನ ಹೋರಾಟ ಶುರುವಾಗಿದೆ. ಸೊ ಎಲ್ಲಿಗೆ ಬಂದು ನಿಂತಿದೆ? ಸೊ ನೀವು ಈ ಕೇಸನ್ನು ಹೇಗೆ ತೆಗೆದುಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿ. ನೋಡಿ ಮೇಡಮ್, ಈಗ 1/1/2020ರಿಂದ 31/12/2023 ನಡುವೆ ಇವರಿಗೆ 38 ತಿಂಗಳ ಒಂದು ಹಿಂಬಾಕಿ ವೇತನವನ್ನ ಕೊಡಬೇಕಿತ್ತು. ಇವರು ಕೊಡ್ಲಿಲ್ಲ. ಇವರು ಮೊದಲಿಗೆ ಈ ಸಂಘಟನೆಯವರು ಅಥವಾ ಈ ಯೂನಿಯನ್ಗೆ ಸಂಬಂಧಪಟ್ಟಂತವರು ಮುಖ್ಯಮಂತ್ರಿಗಳಿಗೆ, ಸಾರಿಗೆ ಸಚಿವರಿಗೆ ಹೋಗಿ ಇವರ ಒಂದು ರೆಪ್ರೆಸೆಂಟೇಷನ್ ಅರ್ಜಿಗಳನ್ನ ಕೊಡ್ತಾರೆ. ನೋಡಿ ಮೇಡಮ್, ಇಲ್ಲೇ ತಪ್ಪಾಗಿರೋದು. ಮುಖ್ಯಮಂತ್ರಿಗಳಿಗೆ, ಸಾರಿಗೆ ಸಚಿವರಿಗೆ ಇವರು ಹೋಗಿ ರೆಪ್ರೆಸೆಂಟೇಷನ್ ಅನ್ನ ಕೊಡುವಂಥದ್ದು ಅಲ್ಲ. ಇವರಿಗೆ ಮಾಲೀಕ ಯಾರು? MD. ಇವ್ರ ಆಗು ಹೋಗುಗಳನ್ನ ವಿಚಾರಣೆ ಮಾಡ್ತಕ್ಕಂಥವ್ರು ಯಾರು? MD ಅಲ್ವಾ? MD ಅವ್ರ ಮುಖಾಂತರನೇ ಹೋಗ್ಬೇಕು. ಇವರು ಒಬ್ರು ಹೋಗ್ತಾರೆ, ಬೆಳಗಾಮಲ್ಲಿ ಹೋಗಿ ಅರ್ಜಿ ಕೊಡ್ತಾರೆ. ಇನ್ನೊಬ್ರು ಹೋಗ್ತಾರೆ BTM ಲೇಔಟ್ ಅಲ್ಲಿ ಕೊಡ್ತಾರೆ, ಒಬ್ರು ಡಬಲ್ ರೋಡ್ ಅಲ್ಲಿ ಕೊಡ್ತಾರೆ.
ಅದಲ್ಲ ಮೇಡಮ್. ಹ್ಮ್ ಸಾರಿಗೆ ನೌಕರರು ತಮಗೆ ಆದಂತಹ ಒಂದು ಮನೆ ಸಾರಿಗೆ ಭವನ, ಹ್ಮ್ ಆ ಮನೆಗೆ ಯಜಮಾನ IAS ಅಧಿಕಾರಿ MD. ಹೌದು. ಅವ್ರ ಮುಖಾಂತರನೇ ಹೋಗ್ಬೇಕು, ಅವ್ರ ಮುಖಾಂತರನೇ ಕೊಡ್ಬೇಕು. ಅಲ್ಲಿ ಕೊಟ್ಟಂತಹ ಅರ್ಜಿ ರೆಪ್ರೆಸೆಂಟೇಷನ್ ಏನೇ ಇರ್ತದಲ್ಲ, ಒಂದು ಅರ್ಜಿ, ಆ ಅರ್ಜಿಯನ್ನ ತಗೊಂಡು ಬಂದು ಇವರು ಒಂದು ಕಾಪಿ ಇಟ್ಕೊಂಡಿರ್ತಕ್ಕಂಥದ್ದು ಇರುತ್ತೆ. ಈ ರೆಪ್ರೆಸೆಂಟೇಷನ್ ಏನ್ ಕೊಟ್ಟಿದಾರಲ್ಲ, ಈ ಕೊಟ್ಟಿರ್ತಕ್ಕಂಥ ರೆಪ್ರೆಸೆಂಟೇಷನ್ ಇವತ್ತು ಕೋರ್ಟಿಗೆ ಉಪಯೋಗ ಆಗಿದೆ. ಇವ್ರು ಕೊಟ್ಟಿರ್ತಕ್ಕಂಥ ಅರ್ಜಿ ಟೋಟಲಿ 900 ಚಿಲ್ಲರೆ ಅರ್ಜಿ ಇದೆ ನನ್ನ ಹತ್ರ. ನನಗೆ ಸಿಕ್ಕಿದ್ದ ಅರ್ಜಿ ಅವೆಲ್ಲ ಮಾಹಿತಿ ಹಕ್ಕು ಕಾಯ್ದೆ ಅಡಿಲಿ. ಆದ್ರೆ ಯಾವಾಗಿಂದ ಕೊಟ್ಟಿದ್ದು? ಇವರು 2020ರಿಂದ ಕೊಟ್ಟಿದ್ದಾರೆ. ಇವ್ರು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳಿದೆಯಲ್ಲ, ಆ ಮನವಿ ಪತ್ರಗಳೇ ಅಷ್ಟಿದೆ. ಯಾರಿಗೆ ಕೊಟ್ಟಿದ್ದಾರೆ ಇವರು? ಎಲ್ಲ ಮಿನಿಸ್ಟರ್ಗಳಿಗೆ. ಲಕ್ಷ್ಮಣ್ ಸವದಿ ಅವ್ರಿಗೆ ಕೊಡ್ತಾರೆ, ಆಮೇಲೆ ಸರ್ ಬೊಮ್ಮಾಯಿ ಅವ್ರಿಗೆ ಕೊಡ್ತಾರೆ, ಹಿಂದೆ ಯಡಿಯೂರಪ್ಪನವ್ರಿಗೆ ಕೊಡ್ತಾರೆ. ಅವ್ರನ್ನ ನಾವು ಪಾರ್ಟಿ ಮಾಡಕ್ಕಾಗತ್ತಾ ಕೋರ್ಟಲ್ಲಿ? ಇಲ್ಲ. ಕೋರ್ಟು ಪಾರ್ಟಿ ಮಾಡಬೇಕಾಗಿರ್ತಕ್ಕಂಥದ್ದು, ಕೋರ್ಟಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಿನ್ಸಿಪಾಲ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಗಳು, MDಗಳನ್ನ ಪಾರ್ಟಿ ಮಾಡಬೇಕು, ಮುಖ್ಯ ಲೆಕ್ಕಾಧಿಕಾರಿನ. ನಮ್ಮ ಒಂದು ಅರ್ಜಿ ಮುಖ್ಯಮಂತ್ರಿಗಳನ್ನ ನಾವು ಪಾರ್ಟಿ ಮಾಡಕ್ಕಾಗಲ್ಲ, ಸಾರಿಗೆ ಸಚಿವರನ್ನು ಪಾರ್ಟಿ ಮಾಡಕ್ಕಾಗಲ್ಲ. ನಮ್ಮ ಅರ್ಜಿ ಇರೋದೇ ಅಧಿಕಾರಿಗಳು, ಗವರ್ನಮೆಂಟ್ ಅಲ್ವಾ? ಸೊ ಆ ಕಾರಣದಿಂದ ಇವತ್ತು ಇವ್ರು ಕೊಟ್ಟಿರ್ತಕ್ಕಂಥ ಇಷ್ಟೆಲ್ಲ ಅರ್ಜಿಗಳಿಗೆ ನಾನು ಅನೆಕ್ಸರ್ ABC ಅಂತಕ್ಕಂಥ 3 ಗುಂಪುಗಳನ್ನ ಮಾಡಿ ಅರ್ಜಿಯನ್ನ ದಿನಾಂಕ 10/3/2025 ಅಂದ್ರೆ ನಿನ್ನೆ 11 ಗಂಟೆಗೆ ನಾನು ಅರ್ಜಿಯನ್ನ ಸಲ್ಲಿಸ್ತೀನಿ. ಅಂದ್ರೆ ಈಗ ನೀವು ಅರ್ಜಿ ಹಾಕಿದ್ದೀರಾ? ಅರ್ಜಿಯಲ್ಲಿ ಏನ್ ಮೆನ್ಷನ್ ಮಾಡಿದ್ದೀರಾ ಸರ್? ಮೇಡಮ್ ಅದರಲ್ಲಿ 1/1/2020ರಿಂದ ವೇತನ ಅಂದ್ರೆ ಹಿಂಬಾಕಿ ಕೊಟ್ಟಿಲ್ಲಲ್ಲ, ಅದು ಎಷ್ಟು 31/12/2023 ಅಂದ್ರೆ ಡಿಸೆಂಬರ್ 31ರವರೆಗೆ 2023ಕ್ಕೆ 38 ತಿಂಗಳು ಇವರು ಒಂದು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಆ 31 ಆಗತ್ತಲ್ಲ, ಈ 23 ಆಗೋಗುತ್ತಲ್ಲ, 23 ಆಗಿ ಬಂದ ನಂತರದಲ್ಲಿ ಇವರು MD ಅವರಿಗೆ ಮನವಿ ಪತ್ರಗಳನ್ನ ಕೊಟ್ಟಿರ್ತಕ್ಕಂಥದ್ದು ನನಗೆ ಸಿಕ್ಕಿಲ್ಲ. ಕೊಟ್ಟಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದೇ ಬೇರೆ. ಇದು ಪಾಲಿಸಿ ಮ್ಯಾಟ್ರು. ಇದರಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಇವರಿಗೆ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದು ಇದೆ ಮೇಡಮ್. ಓಕೆ ಸರ್, ಈಗ ಲೀಗಲ್ ಆಗಿ ನಾವು ಮಾತಾಡೋದಾದ್ರೆ ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಪ್ರೊಸೀಜರ್ ಏನಿದೆ ಸರ್? ಮೇಡಮ್, ಈಗ ನಾವು ನಿನ್ನೆ ಅರ್ಜಿಯನ್ನ ಸಲ್ಲಿಸಿದ್ವಿ. ಇವತ್ತು ಏಕ ಸದಸ್ಯ ಪೀಠದ ಮುಂದೆ ಅರ್ಜಿ ನಮ್ದು ಬಂದಂತ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಒಂದು ವಾದವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು 4 ನಿಗಮಗಳ MDಗಳು ಮತ್ತೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸಾರಿಗೆ ಇಲಾಖೆ ಮತ್ತೆ ಮುಖ್ಯ ಲೆಕ್ಕಾಧಿಕಾರಿ ಅವ್ರಿಗೂ ಕೂಡ ಇವತ್ತು ನೋಟಿಸ್ ಅನ್ನ ಜಾರಿ ಮಾಡಿ ಏಪ್ರಿಲ್ 7ಕ್ಕೆ ದಿನಾಂಕವನ್ನ ಕೋರ್ಟ್ ನಿಗದಿಪಡಿಸಿದೆ. ಅವತ್ತಿಗೆ ಅವರು ಏನಾದ್ರು ಒಂದು ಹೇಳಲೇಬೇಕಲ್ಲ, ಇಲ್ಲ ನಾವು ಕೊಡ್ತೀವಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳ್ಬೇಕು. ಇವರು ಇಷ್ಟು ವರ್ಷದಿಂದ ಇವ್ರು ಹೋಗೋದು ಸೆಷನ್ ಅಲ್ಲಿ ಮಾಡ್ತಾರೆ, ಬಜೆಟ್ ಅಲ್ಲಿ ಮಾಡ್ತಾರೆ ಅಂತೆಲ್ಲ ಕಾದ್ರಲ್ಲ, ಅಟ್ಲೀಸ್ಟ್ ಈ ಸಾರಿಗೆ ನೌಕರರ ಬಗ್ಗೆ ಹೇಳ್ಬೇಕಾದವ್ರು ಯಾರು? MD ಹೇಳ್ಬೇಕು. ನನ್ನ ಸಂಸ್ಥೆಯಲ್ಲಿ ಇಷ್ಟು ಆದಾಯ ಇದೆ, ಇಷ್ಟು ನಷ್ಟ ಇದೆ, ಇಷ್ಟು ಎಂಪ್ಲಾಯ್ ಇದ್ದಾರೆ, ಇಂಥವ್ರಿಗೆ ಇಷ್ಟು ವೇತನ ಅಥವಾ ಈ ತರ ಬಾಕಿಯನ್ನು ಕೊಡಬೇಕಾಗಿದೆ. ನಾವು ಆ ಒಂದು ಸಂಬಂಧಪಟ್ಟಂತ ರೀತಿಯಲ್ಲಿ ಸಂಬಂಧಪಟ್ಟಂತ ಸೆಕ್ರೆಟರಿ ಅವ್ರ ಜೊತೆ, ಸಚಿವರ ಜೊತೆ, ಮುಖ್ಯಮಂತ್ರಿಗಳ ಜೊತೆನಲ್ಲಿ ಇವರು ಮಾತುಕತೆ ಆಡಬೇಕು. ಅದನ್ನ ಬಿಟ್ಟು ನೌಕರರೇ ಹೋಗಿ ಮುಖ್ಯಮಂತ್ರಿಗೆ ಮನವಿ ಪತ್ರ ಕೊಡ್ತೀವಿ, ನೌಕರರೇ ಹೋಗಿ ಸಾರಿಗೆ ಅವ್ರೇನ್ ಕೊಟ್ರಿ ಇಸ್ಕೊಂತಾರೆ, ಇಸ್ಕೊಂಡು ಅವ್ರ PAಗೋ PSಗೋ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಅದೆಲ್ಲ ಅಲ್ಲ ಮೇಡಮ್. ನಾವು ಡಿಮ್ಯಾಂಡ್ ಮಾಡ್ಬೇಕಾಗಿರೋದೆ ನಮ್ಮ MD ಅವರು. ಓಕೆ, ಈಗ ಸರ್ ಒಂದಷ್ಟು ಸಮಸ್ಯೆಗಳಾಗಿದ್ದಾವೆ, ನಿಮ್ಮವರೆಗೂ ಬರೋಕೆ ಸಂದರ್ಭ ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳಿ? ಮೇಡಮ್, ಈಗ ಬಜೆಟ್ ಅಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಎಲ್ಲರೂ ಕಾದ್ರು. ಬಜೆಟ್ ಅಲ್ಲಿ ಆಗಲಿಲ್ಲ. ನಾನು ಬಜೆಟ್ಗೆ ಪೂರ್ವ 2 ದಿನ ಮುಂಚಿತವಾಗಿ ನಾನು ಹೇಳ್ತೀನಿ, ಒಂದು ವೇಳೆ ಬಜೆಟ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ನಾವು ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನು ಹಾಕಿ ನಿಮ್ಗೆ ಪ್ರಯತ್ನ ಪಡ್ತೀನಿ, ನಾನು ಪ್ರಯತ್ನವನ್ನ ಪಡ್ತೀನಿ, ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ. ಸೊ ಅದ್ರ ಪ್ರಕಾರ 7ನೇ ತಾರೀಕು ಮುಗೀತು. 8ನೇ ತಾರೀಕು ಅರ್ಜಿಯನ್ನ ತಯಾರು ಮಾಡಿದ್ದೀನಿ. 10ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಹಾಕ್ತೀನಿ. 11ನೇ ತಾರೀಕು 11 ಗಂಟೆಗೆ ತಗೊಂಬಂದು ಕೋರ್ಟ್ ಅಲ್ಲಿ ಹಿಡಿಸ್ತೀನಿ.
ಸೊ ಇದು ಆಗಿರ್ತಕ್ಕಂಥದ್ದು. ಓಕೆ, ಈಗ ನಿಮ್ ಜೊತೆ ಎಷ್ಟು ಜನ ಸಾರಿಗೆ ನೌಕರರು ನಿಂತಿದ್ದಾರೆ ನಮಗೆ ನ್ಯಾಯ ಕೊಡಿಸಿ? ಮೇಡಮ್ ನೋಡಿ, ಎಷ್ಟು ಜನ ಅನ್ನೋದಕ್ಕಿಂತ ಅಲ್ಲ, ಆ ಕಾರ್ಮಿಕರು ಇದಾರಲ್ಲ ಅವರು ಒಂದು ಮುಗ್ಧತೆಯ ಜನಗಳು, ನಮ್ಮ KSRTC ಕಾರ್ಮಿಕರು. ನಿಮ್ಗೆ ಯಾಕೆ ಸರ್ KSRTC ನೌಕರರ ಮೇಲೆ ಇಷ್ಟೊಂದು ಒಲವು ಯಾಕೆ? ಅಲ್ಲ, ನಾನ್ ಕೆಲಸ ಮಾಡಿ ಬಂದಿದ್ದೀನಲ್ಲ, ಅಲ್ಲಿಯ ಪರಿಸ್ಥಿತಿ ವಾತಾವರಣ ನನಗೆ ಗೊತ್ತಿದೆಯಲ್ಲ ಮೇಡಮ್. ಈಗ ಒಂದು ಅವ್ರು ರಜಾ ತಗೋಬೇಕಂದ್ರೆ ಎಷ್ಟು ಸಮಸ್ಯೆ ಇದೆ ಗೊತ್ತಾ ಅಲ್ಲಿ. ಆಮೇಲೆ ಕೆಲವೊಂದು ಡಿಪೋಗಳಿಗೆ ನಾನೇ ಕಾಲ್ ಮಾಡಿ ಕೇಳಿದೀನಿ, ಏನ್ರಿ ಇದು ಈ ತರ ಮಾಡ್ತಾ ಇದ್ರೆ ಯಾಕ್ರಿ ಅಂತ ಕೇಳಿದ, ಕೆಲವರು ಆಯ್ತು ಸರ್ ಮಾಡ್ತೀವಿ ಅಂತಾರೆ. ಸೊ ಕೆಲವರು ಆಯ್ತು ಮಾಡ್ಕೊಡ್ತೀವಿ ಸರ್, ಏನ್ ತೊಂದರೆ ಇಲ್ಲ ಅಂತಾರೆ. ನೋಡಿ ಮೇಡಮ್, ನನಗೇನಾದ್ರೂ ಈಗ ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ಖಂಡಿತವಾಗ್ಲೂ ನಾನು ಆ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಜಯ ಅನ್ನೋದು ನನಗೆ ಸಿಕ್ಕಿದ್ದೆ. ಆದ್ರೆ ಪ್ರತಿ ಒಂದು ಘಟಕಕ್ಕೂ ನಮ್ಮ ಈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಸಂಘ ಅಂತ ಹೇಳಿ ಒಂದು ಸಂಘನ ಮಾಡ್ಕೊಂಡಿದ್ದಾರೆ. ಯಾರು, ಈ ಜಗದೀಶ್ ಅಂತೇಳಿ ಅವರ ಅಧ್ಯಕ್ಷರು, ಅವರ ಒಂದು ಟೀಮ್ ಇದ್ದಾರೆ. ಮೇಡಮ್ ಇವತ್ತಿಗೂ ಹೇಳ್ತೀನಿ, ಆ ಸಂಘದಲ್ಲಿರ್ತಕ್ಕಂಥ ಹುಡುಗರು ಇದಾರಲ್ಲ, ಅದರಲ್ಲಿ ಒಂದು 4 5 ಜನ ಇದ್ದಾರೆ. ಯೋಗೇಶ್ ಇರ್ಬೋದು, ಸುಧಾಕರ ಇರ್ಬೋದು, ರಾಮು ಅವ್ರು ಇರ್ಬೋದು, ಅಥವಾ ಇವ್ರು ಜಗದೀಶ್ ಇರ್ಬೋದು. ಇವರೊಂದು 5 6 ಜನ ಹುಡುಗರು ಯಾವುದೇ ಒಂದು ಕಾನೂನು ಸಲಹೆ ಬೇಕು ಅಂದ್ರೂ ಬರ್ತಾರೆ. ಸರ್ ಈ ಕಾನೂನು ಹಿಂಗಿದೆ, ಇದು ಈ ತರ ಇದೆ, ಇದನ್ನ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಕೋರ್ಟ್ ಹತ್ರ ಬರ್ತಾರೆ, ಸರ್ ಹಿಂಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಗೊತ್ತಿದ್ರು ಅಂತ ಎಷ್ಟು ನನಗೆ ನಾಲೆಡ್ಜ್ ಇದೆ ಅಷ್ಟನ್ನ ಕಾನೂನು ಬಗ್ಗೆ ಹೇಳ್ತೀನಿ. ಕಾನೂನು ವಿರುದ್ಧವಾಗಿರೋದನ್ನ ಕೇಳಿದ್ರೆ ನಾನು ಮಾಡಲ್ಲ. ನಾನು ಒಬ್ಬ ಕಾನೂನು ಚೌಕಟ್ಟಿನಲ್ಲಿ ಇರ್ತಕ್ಕಂತಹ ಒಬ್ಬ ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ಒಬ್ಬ ವಕೀಲ. ಈಗ ನೀವು ಇಲಾಖೆ ಕೆಲಸ ಮಾಡಿ ಬಂದಿದ್ದೆ, ನನಗಲ್ಲಿ ಸಮಸ್ಯೆಗಳು ಏನಿದೆ ಅಂತ ಹೇಳಿ ಗೊತ್ತು ಅಂತ ಹೇಳಿದ್ರಿ. ನಿಮ್ಮ ಅರಿವಿಗೆ ಬಂದಂತೆ ಸಾರಿಗೆ ನೌಕರರು ಯಾವ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ ಇವತ್ತಿಗೂ? ಆ ಸಮಸ್ಯೆಗಳು ಮೇಡಮ್ ಅವ್ರಿಗೆ ಯಾವುದು ಅಂತ ಒಂದ್ ಹೇಳ್ತೀನಿ. ಒಂದು ರಜೆ ತಗೋಬೇಕಂದ್ರೆ ಅವ್ರಿಗೆ ಬಹಳ ಕಷ್ಟ ಇದೆ. ಈಗ ಅವ್ರಿಗೆ ಏನೇನೋ ನಾನು ಮಾಡುವಾಗ ಈ ತರ ಎಲ್ಲ ಇರಲಿಲ್ಲ ಮೇಡಮ್. ನಾನು ಕರ್ತವ್ಯ ಮಾಡುವಾಗ ನಿಜವಾಗ್ಲೂ ಹೇಳ್ತೀನಿ, ಬಸವರಾಜಪ್ಪ ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಡಿಪೋ ಮ್ಯಾನೇಜರ್, ಸೀನಿಯರ್ ಡಿಪೋ ಮ್ಯಾನೇಜರ್ ಇದ್ರು. ಅವರು ಇವತ್ತು CME ಆಗಿದ್ದಾರೆ. ಅವರು ಏನಾದರೂ ಒಂದು ಸಮಸ್ಯೆ ಇದೆ ಅಂದರೆ ಕಳಿಸೋರು, ಓದ್ತಾವನ ಅವ್ನು ಹುಡುಗ, ಅವನು ಓದ್ಲಿ, ಅವನಿಗೆ ರಜಾ ಕೊಡಬೇಕು ಅನ್ನೋ ಅವರು ಮಾನವೀಯತೆ ಹಿನ್ನೆಲೆಗಳ ಮೇಲೆ ಕೊಡ್ತಾ ಇದ್ರು. ಇವತ್ತಿನವ್ರು ಏನ್ ಗೊತ್ತಾ, ಈ ರೂಟ್ ಹೋಗ್ಬೇಕು, ನೀನು ಹೋಗ್ಲಿಲ್ಲ ಅಂದ್ರೆ ಆಬ್ಸೆಂಟು, ನಾಳೆಗೆ ನೀನು ರೂಟ್ ಕೊಡಬೇಡ. ಸಾರಿಗೆ ಇಲಾಖೆ ಹ್ಯುಮ್ಯಾನಿಟಿ ಕಳ್ಕೊಂಡಿದೆ ಅಂತ ಅಲ್ಲ, ಕಳ್ಕೊಂಡಿದೆ ಅಂತ ನಾನು ಸಾರಿಗೆ ಇಲಾಖೆ ಮೇಲೆ ಹೇಳೋದಿಲ್ಲ. ಸಾರಿಗೆ ಇಲಾಖೆ ದೇಶದಲ್ಲಿ ಬಹುದೊಡ್ಡ, ಈಗ ರಜೆ ಕೇಳೋದು ಒಬ್ಬ ನೌಕರರ ಒಂದು ಮೂಲಭೂತ ಹಕ್ಕು ಮೇಡಮ್. ಇದು ಆರ್ಟಿಕಲ್ 21. ಆರ್ಟಿಕಲ್ 21 ಮೇಡಮ್. ಇದು ಆರ್ಟಿಕಲ್ 21 ಏನ್ ಹೇಳುತ್ತೆ ಅಂದ್ರೆ ತನ್ನ ಹಕ್ಕುಗಳನ್ನ ತಾನು ಪಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳುತ್ತೆ. ಯಾರು ಅದನ್ನ ಏನ್ ಮಾಡ್ತಾ ಇದ್ದಾರೆ? ರಜೆ ಬಿಟ್ಟು ಬೇರೆ ಏನ್ ಸಮಸ್ಯೆ ಇದೆ? ರಜೆ ಬಿಟ್ಟು ಸಮಸ್ಯೆ ಅಂದ್ರೆ ಮತ್ತೆ ಅವ್ರಿಗೆ ಮೆಡಿಕಲ್ ಸಂಬಂಧಪಟ್ಟಂತದ್ದು ಇರುತ್ತೆ. ಮುಖ್ಯವಾಗಿ ಅವ್ರಿಗೆ ಅವ್ರು ಮುಖ್ಯವಾಗಿ ರಜೆ ಬೇಕು, ಅದೊಂದೇ ದೊಡ್ಡ ಸಮಸ್ಯೆ, ರಜೆ ಬೇಕು. ಆದ್ರೆ ಇದು ರಜೆ ಬೇಕು ಅಂತ ಹೇಳಿದಾಗ ಇಲ್ಲಿ ಏನಾಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ನಮ್ಮ ನೌಕರರು ತಪ್ಪು ಮಾಡ್ತಾರೆ. ಈಗ ಹಬ್ಬ ಹರಿದಿನಗಳಲ್ಲಿ ರಜಾ ಹಾಕ್ಬಿಟ್ಟು ಊರಿಗೆ ಹೋಗ್ಬಿಡ್ತಾರೆ. ಅವತ್ತು ಈಗ ಉದಾಹರಣೆಗೆ ಮೈಸೂರು ಬೆಂಗಳೂರು ಗಾಡಿ ಹೋಗ್ಬೇಕು ಅಂದ್ರೆ ಬಸ್ಗಳಿರಲ್ಲ, ಜನಗಳಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಇರುತ್ತೆ. ಇವೆಲ್ಲವೂ ಕೂಡ ಇರೋದ್ರಿಂದ ದೊಡ್ಡ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಎಸ್ ಸರ್, ಈಗ ನೀವು ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀರಾ. ಇದಕ್ಕಿಂತ ಮುಂಚೆ ಒಂದು ಕೇಸ್ ಹಾಕಿದ್ರಿ, 40% ಹೆಚ್ಚಳ ಮಾಡಬೇಕು ಅಂತ ಹೇಳಿ. ಆ ಕೇಸ್ ಏನಾಯ್ತು ಸರ್? ನೋಡಿ ಮೇಡಮ್, ನಾನು ಕೇಳಿದ್ದು 45% ಕೊಡಿ, ಜೊತೆಗೆ ಅವ್ರಿಗೆ ಡ್ಯೂಟಿ ರೋಟ ಬಗ್ಗೆ 600 ಕಿಲೋಮೀಟರ್ ಮೇಲೆ 300 ಕಿಲೋಮೀಟರ್ ಮೇಲೆ ಓಡ್ತಕ್ಕಂಥವ್ರಿಗೆ 2 ಜನ ಡ್ರೈವರ್ಗಳನ್ನ ಕೊಡಿ ನೈಟ್ ಸರ್ವಿಸ್ಗೆ ಅಂತೆಲ್ಲವೂ ಕೂಡ ನಾನು ನನ್ನ ಮನವಿ ಪತ್ರದಲ್ಲಿ ಇರ್ತಕ್ಕಂಥದ್ದು ಇತ್ತು. ಆದ್ರೆ ಅವರು ನಾವು 45% ಕೇಳುವಾಗ ಆ ಸಂದರ್ಭದಲ್ಲಿ 15% ಮಾಡಿ ಕೋರ್ಟಿಗೆ ತಗೊಂಡು ಹಾಕಿರ್ತಾರೆ. 15% ಆದ್ಮೇಲೆ ಆ ಅರ್ಜಿ ರಿಟ್ ಪಿಟಿಷನ್ ಸತ್ತೋಯ್ತು, ಅದು ಅಲ್ಲಿಗೆ ಕ್ಲೋಸ್ ಆಗೋಯ್ತು. ಅದನ್ನ ಜಡ್ಜ್ಮೆಂಟ್ ಮಾಡಿ ಹಾಕ್ತಾರೆ. ಯಾರು? ನ್ಯಾಯಾಧೀಶರಾದಂತ ಜ್ಯೋತಿ ಮಾಲಿಮುನಿ ಅವರು ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಬಟ್ ಈಗ ಹಾಕಿರುವಂತ ಕೇಸ್ ಏನಾಗಬಹುದು? ಈಗ ಹಾಕಿರುವಂತ ಒಂದು ಕೇಸಲ್ಲಿ ನಾವು ಕೇಳಿರ್ತಕ್ಕಂಥದ್ದು ನಮ್ಮ 38 ತಿಂಗಳಿಗೆ ಸಂಬಂಧಪಟ್ಟಾಗ ಆಗ್ಲೇ ನಾನು 1/1/2020 31/12/2020
3ರ ನಡುವೆ ಇರ್ತಕ್ಕಂಥದ್ದು ಒಂದು ಕೇಳಿದೀನಿ. ಓಕೆ. ಸೊ ಈಗ 24ರಿಂದ ಇಲ್ಲಿವರೆಗೆ ಇದೆಯಲ್ಲ 25 ಇದಕ್ಕೆ ಏನು ಇವರು ಮನವಿ ಪತ್ರ ಕೊಟ್ಟಿದ್ದಾರೆ MD ಅವರಿಗೆ, ಆ ಮನವಿ ಪತ್ರ ನನಗೆ ಸಿಕ್ಕಿಲ್ಲ. Okay. ಅದನ್ನು ಕೂಡ ನನ್ನ ಪಿಟಿಷನ್ ಅಲ್ಲಿ ಹೇಳಿದ್ದೀನಿ. ಟೋಟಲಿ ತಿಂಗಳು ಎಷ್ಟು ಬರಬೇಕು ಅನ್ನೋದ್ರ ಬಗ್ಗೆ ಹೇಳಿ ಪೂರ್ತಿ ನಾನು ವಿವರವನ್ನೇ ಕೊಟ್ಟಿದ್ದೀನಿ ಮೇಡಮ್. ಓಕೆ ಸರ್, ಈಗ ನೀವು ಸಮಸ್ಯೆಗಳ ಬಗ್ಗೆನೂ ಹೇಳಿದ್ರಿ, ಅದ್ರ ಜೊತೆಗೆ ಈ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೀತಾ ಇದೆ, ಅದು ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಇದರ ನಡುವೆ ಎಲ್ಲರಿಗೂ ಕಾಡುವಂತ ಗೊತ್ತಿಲ್ಲ ಅಲ್ಲ, 7ನೇ ತಾರೀಕು ಇದರದ್ದು ಪಿಕ್ಚರ್ ಹೊರಗೆ ಬರಲೇಬೇಕು. ಅದೇ ಗೊತ್ತಿಲ್ಲ ನಮ್ಗೆ ಏನಾಗುತ್ತೆ 7ನೇ ತಾರೀಕು ಇವ್ರು ಕೊಡ್ತೀನಿ ಅನ್ಬೇಕು, ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳಿ ಏನಾಗುತ್ತೆ ಅಂತ ಹೇಳಿ. ಅದರ ನಡುವೆ ಎಲ್ರಿಗೂ ಇರುವಂತಹ ಒಂದು ಪ್ರಶ್ನೆ, ಸಾರಿಗೆ ನೌಕರರ ಕೆಲಸವನ್ನ ಸರ್ಕಾರಿ ಕೆಲಸವನ್ನಾಗಿ ಮಾಡೋಕೆ ಯಾಕೆ ಸಾಧ್ಯ ಆಗ್ತಾ ಇದೆ? ನೋಡಿ ಮೇಡಮ್, ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದಾಗ, ಇದು ಸಾರಿಗೆ ಸಂಸ್ಥೆ ನಿಗಮ ಅಂತಕ್ಕಂಥದ್ದಿದೆ. ಇದು ಅಟಾನಮಸ್ ಬಾಡಿ ಅಂತ ಕರಿತೀವಿ ನಾವು. ಅಟಾನಮಸ್ ಬಾಡಿ ಅಂದ್ರೆ ನಮ್ಮ ಎಂಪ್ಲಾಯೀಸ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವ್ರೇನ್ ಮಾಡ್ತಾರೆ, ಒಬ್ರು ಹೋಗ್ತಾರೆ ನನಗೆ ಸರಿ ಸಮಾನ ಅಂತಾರೆ, ಇನ್ನೊಬ್ರು ಹೋಗ್ತಾರೆ ನನಗೆ ಅಗ್ರಿಮೆಂಟು ಅಂತಾರೆ, ಒಬ್ರು ಯಲಂಕ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಇನ್ನೊಬ್ರು BTM ಲೆವೆಟ್ ಅಲ್ಲಿ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಈ ಮಧ್ಯದಲ್ಲಿ ಈ ಎಂಪ್ಲಾಯೀಸ್ಗಳು KR ಸರ್ಕಲ್ ಅಲ್ಲಿ ನಿಂತಿರ್ತಾರೆ. ಕರೆಕ್ಟಾ? ನಾನೇನ್ ಮಾಡ್ತೀನಿ, ಕೋರ್ಟ್ಗೆ ಹೋಗ್ಬೇಕಲ್ಲ, ಯಾಕ್ರಪ್ಪ ಇಲ್ಲಿ ನಿಂತಿದ್ರಿ ಅಂತ KR ಸರ್ಕಲ್ ಕೇಳ್ತೀನಿ. ಸರ್ ನಮ್ಗೆ ಸಂಬಳ ಕೊಟ್ಟಿಲ್ಲ, ಹಂಗಾಗಿ ಇಲ್ಲಿ ನಿಂತಿದೀವಿ ಸರ್ ಇಷ್ಟು ತಿಂಗಳದು ಅಂತಾರೆ. ನಾನೇನ್ ಮಾಡ್ತೀನಿ, ಬನ್ನಿ ನಾನು ಕೋರ್ಟ್ ಹಾಕಿ ನಿಮ್ಗೆ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಹೋರಾಟ ಮಾಡೋಣ ಬನ್ನಿ ಅಂತೇಳಿ ಅವ್ರನ್ನ ಕೈ ಹಿಡಿದು ಇವತ್ತು ಕರ್ಕೊಂಡು ಬಂದು ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕಿದೀನಿ. ಕಾನೂನು ಹೋರಾಟ ಇದೆ. ತೀರ್ಪು ಏನ್ ಬರುತ್ತೆ ಅನ್ನೋದನ್ನ 7ನೇ ತಾರೀಕು ನಾನು ನಿರೀಕ್ಷೆಯಲ್ಲಿ ಇದ್ದೀನಿ. ಓಕೆ ಸರ್, ಈಗ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ಕ್ಷೇಮಾಭಿವೃದ್ಧಿ ಸಂಘ ಕಟ್ಟಿದ್ರಿ, ಅದೇನಾಯ್ತು? ಮೇಡಮ್, ನಾನು ಕುಟುಂಬ ಕ್ಷೇಮಾಭಿವೃದ್ಧಿ ಸಂಘ ಕಟ್ಟದಂತ ಒಂದು ಉದ್ದೇಶ ಏನ್ ಗೊತ್ತಾ, ಇವ್ರನ್ನ ಕತ್ತಲೆಯಿಂದ ಬೆಳಕಿಗೆ ತರಬೇಕು ಅನ್ನೋದು ನನ್ನ ಒಂದು ಆಸೆ ಇತ್ತು. ಓಕೆ. ರಿಯಲಿ ಮೇಡಮ್, ಇವತ್ತು ನನಗೆ ಮನಸ್ಸಿಗೆ ಹೋಗಿ ದುಃಖನೂ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್. ಹಗಲು ರಾತ್ರಿ ಅದನ್ನ 12 ಗಂಟೆ ರಾತ್ರಿವರೆಗೂ ಕೂತ್ಕೊಂಡು ನಾನು ಅವ್ರಿಗೆ ಕೆಲಸ ಮಾಡಿ 250 ಜನಕ್ಕೆ ಫ್ರೀಯಾಗಿ ಬೇಲ್ ಕೊಡ್ಸಿದೀನಿ. ಓಕೆ ಓಕೆ ಆಯ್ತಾ? ಮುಷ್ಕರದಲ್ಲಿ ಪಾಲ್ಗೊಂಡ ಅವ್ರಿಗೆ ₹1 ಹಣ ತಗೊಂಡಿಲ್ಲ. ಅದಲ್ದೇನೆ ಈ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆನಲ್ಲಿ ಈ ನೌಕರರ ಸಂಘಕ್ಕೆ ಸಂಬಂಧಪಟ್ಟಂತವ್ರು ಹೋಗಿ ಅಲ್ಲಿ ಹೋರಾಟ ಮಾಡ್ತಾರೆ. ಒಬ್ಬ ಸುಸೈಡ್ ಆದಾಗ ಆ ಕೇಸ್ನಲ್ಲಿ 21 ಜನ ಪಾರ್ಟಿ ಮಾಡ್ಬಿಟ್ಟು FIR ಮಾಡ್ಬಿಡ್ತಾರೆ. ಆ ಕೇಸ್ಗೆ ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡಿದ್ದೀವಿ. ಒಂದು ಅದೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟದ್ದು, ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟದ್ದು, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಲ್ಲಿಗೆ ಸಂಬಂಧಪಟ್ಟಂಥದ್ದು, ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಥದ್ದು, ಹಿಂಗೆ ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಸುಮಾರು ಕೇಸ್ಗಳನ್ನ ಶಿಕ್ಷಿತ ಇವ್ರ ಮೇಲೆ ಹಾಕಿರ್ತಾರೆ. ನೋಡಿ ಮೇಡಮ್, ಸರ್ಕಾರ ಎಲ್ಲಿ ಸಾರ್ವಜನಿಕರ ಮೇಲೆ ಇದಾಯ್ತು ಆಗ FIR ಮಾಡಿದವ ಎಲ್ಲವನ್ನು ವಾಪಸ್ ತಗೋತಾರೆ. ಸಾರಿಗೆ ನೌಕರರದ ತಗೊಳಲ್ಲ. ಇದುವರೆಗೂ ವಾಪಸ್ ಪಡ್ಕೋತೀವಿ ಅಂತ ಹೇಳಿ ಇದುವರೆಗೂ ನಮ್ಮ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಗೆ ಬಂದಿಲ್ಲ. ಇಲ್ಲಿ ಒಬ್ಬರಿಗೆ ಒಂದು ಮಾಡ್ತಕ್ಕಂಥದ್ದು ಈ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ, ಬಿಜೆಪಿ ಗೌರ್ಮೆಂಟ್ ಹೇಳ್ತೀನಿ. ಮನೆ R ಅಶೋಕ್ ಅವ್ರು ಹೇಳ್ತಾರೆ ಸಾರಿಗೆ ನೌಕರರಿಗೆ ಮೋಸ ಮಾಡ್ಬಿಟ್ರು ಕಾಂಗ್ರೆಸ್ನವ್ರು ಅಂತ. ಯಾರು ಮೋಸ ಮಾಡಿದ್ದು? ಬಿಜೆಪಿ ಅಧಿಕಾರದಲ್ಲಿ ಇರುವಾಗ ಲಕ್ಷ್ಮಣ್ ಸವದಿ ಅವರಿಗೆ ಎಷ್ಟು ಮನವಿ ಕೊಟ್ರು? ಬಿಜೆಪಿ ಸರ್ಕಾರ ಇರುವಾಗ ಇವ್ರು ಅವತ್ತು ಮಾಡ್ಲಿಲ್ಲ, ಇವಾಗ ಕಾಂಗ್ರೆಸ್ನ ಬಟ್ ಮಾಡಿ ತೋರಿಸೋದು. ಇವರೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ ಇವರು? ಮೇಡಮ್, ಅವತ್ತು ಬಿಜೆಪಿ ಗೌರ್ಮೆಂಟ್ ಇದ್ ಮಾಡಿರ್ಲಿಲ್ಲ. ಏನು ಈ ಎಲ್ಲ ಶಕ್ತಿ ಯೋಜನೆ, ಫ್ರೀ ಓಡಾಡೋದು ಮಾಡೋದು ಯಾವ ಅಲ್ಲ, ಇದಕ್ಕೂ ಅರ್ಜಿ ಹಾಕ್ತೀನಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ರು ನಿವೃತ್ತ ನ್ಯಾಯಾಧೀಶ ಹಾಕಿದ್ದಾರೆ, ಈ ಬಿಟ್ಟಿ ಓಡಾಡೋದು, ಈ ಬಿಟ್ಟಿ ಭಾಗ್ಯಗಳು ಬಂದಾಗ್ಬೇಕು ಅಂತ. ಇದನ್ನ ನಾನು ಕೂಡ ಅದ್ರ ಜೊತೆಗೆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿ ನಾನು ಹೋಗ್ತೀನಿ, ಅದು ನನಗೆ ಗೊತ್ತಿದೆ. ಈಗ ಸರ್, ನೀವು ಸಾರಿಗೆ ನೌಕರ ಪರವಾಗಿ ನಿಂತಿದ್ದೀರಾ, ಇಷ್ಟು ವರ್ಷಗಳಿಂದ ಸಾರಿಗೆ ನೌಕರರ ಸಮಸ್ಯೆಗಳ ಬಗ್ಗೆನೇ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ಯಾವ್ಯಾವ ತರದ? ಮೇಡಮ್, ಒಂದ್ ನಿಮಿಷ. ನಾನು ನನ್ನ ವೃತ್ತಿಯಲ್ಲಿ ನನಗೆ ಪ್ರಾಕ್ಟೀಸ್ ಚೆನ್ನಾಗಿದೆ. ನಾನು ಸಿವಿಲ್ ಕೇಸು, ಕ್ರಿಮಿನಲ್ ಕೇಸು, ರಿಟ್ ಅರ್ಜಿಗಳು, IT ಆಕ್ಟಿಗೆ ಸಂಬಂಧಪಟ್ಟಂಥದ್ದು, EDಗೆ ಸಂಬಂಧಪಟ್ಟಂತ ಪ್ರಕರಣಗಳಲ್ಲಿ ಜಾಸ್ತಿ. ಕಾರ್ಮಿಕರಿಗೆ ಏನಂದ್ರೆ ನನ್ನೊಂದು ಪಾರ್ಟ್ ಟೈಮ್ ಅಂದ್ರೆ ಅವ್ರಿಗೊಂದು ಸಹಾಯ ಮಾಡಕ್ಕೆ ಕೋರ್ಟ್ ಹತ್ರ ಇದ್ದಾಗ ಹಿಂಗೆ ಅಂದಾಗ ಸಹಾಯ ಮಾಡ್ತೀನಿ. ನಾನು ಪೂರ್ತಿ ನನ್ನ ವೃತ್ತಿಯನ್ನ ಅವ್ರ ಕಡೆ ನಾನು ತೊಡಗಿಸ್ಕೊಂಡಿಲ್ಲ. ಯಾಕೆಂದ್ರೆ ನನ್ನ ವೃತ್ತಿ ನಾನು ನೋಡ್ಬೇಕಲ್ಲ, ನನ್ನ ಪ್ರಾಕ್ಟೀಸ್ ನನಗೆ ಡೆವಲಪ್ಮೆಂಟ್ ಆಗ್ಬೇಕಲ್ಲ. ಯಾಕೆಂದ್ರೆ ನಾನು ಜುಡಿಷಿಯರಿ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅನ್ನೋದು ನನ್ನ ಆಸೆ ಆಕಾಂಕ್ಷೆ ಜಾಸ್ತಿ ಇದೆ. ಓಕೆ, ಈಗ ನೀವು ಹೇಳಿದ್ರಿ ಈಗ ಸಾರಿಗೆ ನೌಕರ ಇಲಾಖೆಯಲ್ಲಿ ನಾ ಕೆಲಸ ಮಾಡ್ತಿದ್ದೆ, ಅಲ್ಲಿ ಸಮಸ್ಯೆಗಳಿದಾವೆ ಅಂತ ಹೇಳಿ. ಗ್ಯಾರಂಟಿ ಯೋಜನೆಯಿಂದಾಗಿ ಸಾರಿಗೆ ಇಲಾಖೆಗೆ ಅಥವಾ ನೌಕರರಿಗೆ ಯಾವತ್ತಿ ನಷ್ಟ? ಮೇಡಮ್, ಒಂದ್ ಹೇಳ್ತೀನಿ, ಈ ಗ್ಯಾರಂಟಿ ಬಿಟ್ಟ ಮೇಲೆ ನಮ್ಮ ಡ್ರೈವರ್ ಕಂಡಕ್ಟರ್ಗೆ ಒಡೆಯೋದು ಜಾಸ್ತಿ
ಜಾಸ್ತಿ ಆಗ್ಬಿಟ್ರು ಪಬ್ಲಿಕ್. ಆಮೇಲೆ ಇನ್ನೊಂದು ಕೇಳ್ಬೇಕು. ಅಲ್ಲಲ್ಲ, ಅದಕ್ಕೆ ಉದಾಹರಣೆ ಕೊಡ್ತೀನಿ. ಹಾ ಇಲ್ಲಿ ಎಲ್ಲೆಲ್ಲಿ ಏನೇನು ತಪ್ಪಾಗಿದ್ದಾವೆ, ಸಂಘಟನೆಗಳಿಂದ ಏನ್ ತಪ್ಪಾಗಿದೆ, ಸರ್ಕಾರದಿಂದ ಏನ್ ತಪ್ಪಾಗಿದೆ, ಈ ಸಂಸ್ಥೆಯಿಂದ ಏನ್ ತಪ್ಪಾಗಿದೆ ಅನ್ನೋದಕ್ಕೆ ಇದೊಂದು ಕೇಂದ್ರ ಬಿಂದು. ಮೇಡಮ್, ಕಂಡಕ್ಟರ್ ಡ್ರೈವರ್ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಇವತ್ತು ಬೆಳಿಗ್ಗೆ 6 ಗಂಟೆಗೆ ಹತ್ತಿದ್ರೆ ಅವನು ಬೆಂಗಳೂರು ಟು ರಾಯಚೂರ್ಗೆ ಹೋದ್ರೆ ಇವತ್ತು 6 ಗಂಟೆಗೆ ಬಿಟ್ರೆ ರಾತ್ರಿ 10 ಗಂಟೆ ಆಗುತ್ತೆ ರಾಯಚೂರ್ಗೆ ಹೋಗೋಕ್ಕೆ. ತಿರ್ಗಾ ನಾನು ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಿಡ್ತಾನೆ, ರಾತ್ರಿ 10 ಗಂಟೆ ಆಗುತ್ತೆ ಬರೋದಕ್ಕೆ. ಆಯ್ತಾ ಮೇಡಮ್? ಬೆಳಿಗ್ಗೆ ಎದ್ದು ಓಡೋಗ್ಬೇಕು. ಅವ್ನ ಹೆಂಡತಿ ಮಕ್ಕಳನ್ನೇ ಅವ್ನು ನೋಡಕ್ಕಾಗಲ್ಲ. ಆಯ್ತಾ? ಅಲ್ಲಿ ಯಾವನ ಹಿಡ್ಕೊಂಡು ಬಡದ್ರೆ ಅದ್ ಏನ್ ಕಾಯ್ತು ಅಂತ ಹೇಳಿ ಸ್ಥಳೀಯವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಅವ್ರು ಕೇಳೋದು ಬೇಡವಾ? ಅವ್ರ ಆಫೀಸರ್ಸು MD ಗಮನಕ್ಕೆ ಬಂದಿಲ್ವಾ? ಪಬ್ಲಿಕ್ ಅಲ್ಲಲ್ಲೇ ಗಲಾಟೆ ಅದು. ಒಬ್ಬನಿಗೆ ಚಾಕು ಹಾಕಿದ್ರು, ಇನ್ನೊಬ್ಬನಿಗೆ ಹಿಡ್ಕೊಂಡು ಓಡಿದ್ರು. ಹೆವಿ ವೆಹಿಕಲ್ ಮೇಡಮ್, ನಾವು ರೈಟಿಗೆ ತಿರ್ಸಿರ ಅವ್ನು ಲೆಫ್ಟಿಗೆ ಇನ್ನೊಬ್ಬನು ಸ್ಕೂಟರ್ ಹೋಗ್ಬಿಡ್ತಾನೆ, ಇಲ್ಲ ಆಟೋದಲ್ಲಿ ಹೋಗ್ಬಿಡ್ತಾನೆ. ಎಲ್ಲದಕ್ಕೂ ಡ್ರೈವರ್ ಕಂಡಕ್ಟರ್ ಮಾಡಗಾರಿಕೆನಾ? ಹೌದು. ಮತ್ತೆ ದೊಡ್ಡ ವೆಹಿಕಲ್ ಅಂತ ಹೇಳಿ ಅದನ್ನೇ ಅದ್ರ ಮೇಲೆ FIR ಮಾಡ್ಬಿಡೋದು, ಅದಕ್ಕೆ ತಗೊಂಡೋಗೋದು, ಕೋರ್ಟಿಗೆ ಹಾಕೋದು. ನೋಡಿ, ನಾನು ಹೇಳೋದಿಷ್ಟೇ, ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು MD ಅವ್ರಿಗೆ ಹೇಳೋದಿಷ್ಟೇ, MD ಸಾಹೇಬ್ರೆ, ನೀವು ಒಂದನ್ನ ನೆನ್ಪಿಟ್ಕೊಳ್ಳಿ, ನೀವು ಮನೆಯ ಮಾಲೀಕನಾಗಿ ನೀವು ಇರ್ತೀರಿ. ಇವರೆಲ್ಲರೂ ಕೂಡ ನಿಮ್ಮನ್ನ ನಂಬಿ ಕರ್ತವ್ಯವನ್ನ ಮಾಡ್ತಾರೆ. ಮೊದಲಿಗೆ ನೀವು ಕಂಡಕ್ಟರ್ ಡ್ರೈವರ್ಗೆ ನೀವು ಸೇಫ್ಟಿ ಕೊಡಿ. ಇಲ್ವಾ? ನಾನು ನನ್ನ ಕಾನೂನು ಹೋರಾಟದಲ್ಲಿ ಅವರಿಗೆ ನಮ್ಮ ವಕೀಲರ ಯಾವ ರೀತಿ ಕಾಯ್ದೆ ಇದೆ, ಆ ಒಂದು ಕಾಯ್ದೆನ ನಾನು ತರೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಹೋರಾಟವನ್ನ ಮಾಡೇ ಮಾಡ್ತೀನಿ. ನಮ್ಮ ವಕೀಲರಿಗೆ ಹೆಂಗೆ ನಮ್ಗೆ ಯಾರಾದ್ರೂ ಮುಟ್ಟಿದ್ರೆ ನಾವು ಎಲ್ಲರೂ ಒಂದು ಒಗ್ಗಟ್ಟಾಗಿ ಅದಕ್ಕೆ ಯಾವ ರೀತಿ ನಾವು ಮಾಡ್ಕೊಂಡು ನಮಗೆ ಆದಂಥ ಒಂದು ಇದಿದೆ, ಅದೇ ರೀತಿ ಈ ಕಾರ್ಮಿಕರಿಗೂ ಕೂಡ ನಾನು ತರ್ತೀನಿ, ಹೋರಾಟವನ್ನ ಮಾಡ್ತೀನಿ. ಯಾಕೆ ಈ ಸಂಘಟನೆಗಳಿದ್ರಲ್ಲ, ಇವ್ರು ನಾನು ಹಲವಾರು ಬಾರಿ ಲೈವಲ್ಲಿ ಹೇಳಿದ್ದೀನಿ, ಕಂಡಕ್ಟರ್ ಡ್ರೈವರ್ ಹೊಡಿತಿದ್ದಾರೆ ಮಾಡ್ತಿದ್ದಾರೆ ಅಂತ. ನೀವು ಹೋಗಿ ಒಂದು ಹೈಕೋರ್ಟಲ್ಲಿ ಒಂದು ಅರ್ಜಿ ಹಾಕಿ, ನಿಮ್ ಕಂಡಕ್ಟರ್ ಡ್ರೈವರ್ ನೀವು ಹಿಡಿದಿಟ್ಕೊಳ್ಳಿ, ನೀವು ಸೇಫ್ಟಿ ಮಾಡ್ಕೊಳ್ಳಿ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡಿದ್ರೆ ದಂಡ ಹಾಕ್ತಾರೆ. ಅದು ಬೇಕಾಗಿಲ್ಲ ಇವ್ರಿಗೆ.